ಹಾಯ್ ಎಲ್ಲರಿಗೂ. ನೋಡಿ, ಇವತ್ತು ನಾನು ಮಿದುವಾಗಿರುವಂಥ ಕದರಂಟ್ ಅಂತಲೇ ಹೇಳ್ಬೋದು, ಇಲ್ಲಾಂದ್ರೆ ಪುಟಾಣಿದೊಂದು ಸ್ವೀಟ್ ಅಂತಲೇ ಹೇಳ್ಬೋದು. ತುಂಬ ಸ್ಮೂತಾಗಿ ಮಿದುವಾಗಿ ಬರುವಂಥದ್ದು. ನಾನು ಇಲ್ಲಿ ಗಟ್ಟಿಯಾಗಿ ಮಾಡ್ತಾ ಇಲ್ಲ ಕದರಂಟು, ಯಾಕಂದರೆ ಹಲ್ಲಿಲ್ದವರಿಗೆಲ್ಲ ಗಟ್ಟಿ ಆದರೆ ತಿನ್ನಲಿಕ್ಕೆ ತುಂಬಾ ಕಷ್ಟ. ಅವರು ತಿನ್ನಲಿ ಅನ್ನೋ ಕಾರಣಕ್ಕೆ ಎಳೆ ಪಾಕ ತೆಗೆದು ಮಿದುವಾಗಿರುವಂಥದ್ದು ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್ ಇರುತ್ತೆ. ನೋಡಿ, ಇದರದ್ದು ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು 4 ಪದಾರ್ಥದಿಂದ ತುಂಬ ಚೆನ್ನಾಗಿ ಈಸಿಯಾಗಿ ಮಾಡಿದ್ದೇನೆ. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ಇಲ್ಲಿ 1 ಬೌಲು ನಾನು ಹುರಿಗಡಲೆನ ತೊಗೊಂಡಿದ್ದೀನಿ, ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೋತೀನಿ. ಅಷ್ಟು ಹುರಿಗಡಲೆನ ಹಾಕ್ತೇನೆ. ಇದನ್ನೀಗ ಹಿಟ್ಟು ಮಾಡ್ತೀನಿ. ನಾನು ಮಿಕ್ಸಿ ಜಾರಲ್ಲಿ ನೈಸಾಗಿ ಹಿಟ್ಟು ಮಾಡ್ಕೋತೀನಿ. ಹಿಟ್ಟು ಮಾಡ್ಕೊಂಡ್ಮೇಲೆ ಇದನ್ನು ನೋಡಿ, ಈ ಥರ ನನ್ನ ಹಿಟ್ಟಾಗಬೇಕು. ಇದು ನೈಸಾಗಿ ಪೌಡ್ರಾಗಿ ಬರಬೇಕಷ್ಟೇ. ಈಗ ಇದನ್ನು ಏನು ಮಾಡ್ತೀನಿ ಅಂದರೆ, ಒಂದು ಜರಡಿ ಹಿಡಿದು ಇದನ್ನು ಜರಡಿ ಮಾಡ್ಕೋತೀನಿ. ಯಾಕಂದರೆ ಇದರೊಳಗಡೆ ಒಂದೊಂದು ಎಲ್ಲಿಯಾದರೂ ಉಳಿದಿದ್ರೆ ಕಷ್ಟ ಸ್ನೇಹಿತರೆ. ಇದು ನಮಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಾಯಲ್ಲಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಹಿಟ್ಟಾದರೆ ಒಳ್ಳೆಯದು. ಇದನ್ನೆಲ್ಲ ನೀಟಾಗಿ ಈಗ ನಾನು ಜರಡಿ ಮಾಡ್ಕೋತೀನಿ. ನೋಡಿ, ಈ ಥರ ಅಲ್ಲೊಂದು ಕಾಳು ಇರುತ್ತೆ, ಸಾಕು, ಅದನ್ನು ಎತ್ತಿಟ್ಕೊಂಡ್ಬಿಡಿ. ಈಗ ಹಿಟ್ಟು ರೆಡಿ ಆಯಿತು. ಇದಕ್ಕೆ ಒಂದು ಎಳೆ ಪಾಕ ಮಾಡ್ಕೊಂಡು ಬನ್ನಿ. ನೋಡಿ, ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಯಾವ ಬೌಲಿಂದ ಸಕ್ಕರೆ ತೊಗೊಂಡಿದ್ದೀನಿ, ಹುರಿಗಡಲೆ ತೊಗೊಂಡಿದ್ದೀನಿ, ಅದೇ ಬೌಲಿಂದ ಸಕ್ಕರೆ ತೊಗೊಂಡಿದ್ದೀನಿ. ನಾನು 2 ಸಮ ಪಾಲದಲ್ಲಿ ತೊಗೊಂಡಿರೋದು. ಮತ್ತು 3 ರಿಂದ 4 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ನಾವು ಸಕ್ಕರೆ ಎಲ್ಲ ಕರಗಿ ಪಾಕ ಬರಬೇಕು. ನೋಡಿ, ನಾವು ಪಾಕ ತುಂಬ 2 ಎಳೆ ಪಾಕ ತೊಗೊಂಡ್ಬಿಟ್ರೆ ಏನಾಗುತ್ತೆ, ನಮಗೆ ಕದರಂಟು ಬಂದು ಗಟ್ಟಿಯಾಗಿ ಬರುತ್ತದೆ. ಕಟ್ ಅಂತವಲ್ಲ, ಆ ಥರ ಬರುತ್ತೆ. ನಮಗೆ ಮಿದು ಬೇಕು. ಇಲ್ಲಿ ನಾನು ಗಟ್ಟಿಯಾಗಿ ಮಾಡ್ತಾಯಿಲ್ಲ, ಮಿದುವಾಗಿ ಮಾಡ್ತಾ ಇರೋದು. ಗಟ್ಟಿ ಇನ್ನೊಂದು ದಿನ ಮಾಡಿ ತೋರಿಸ್ತೇನೆ. ಮಿದುವಾಗಿ ಹಲ್ಲಿಲ್ಲದವರು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ನಾನು ನಿಮಗೆ ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಳೆ ಪಾಕ ಈ ಥರ ಬಂದರೆ ಸಾಕು. 1 ಎಳೆ ಬರೋಕ್ಕಿಂತ ಮುಂಚೆನೇ ನಾವು ಇದನ್ನು ಮಾಡಬೇಕಾಗತ್ತೆ. ಇದನ್ನು ಈಗ ಇದು ಪಾಕ ಅಂತೂ ರೆಡಿ ಆಯಿತು ಸ್ನೇಹಿತರೆ. ಜಾಸ್ತಿ ಪಾಕ ಬಂದುಬಿಟ್ರೆ ಗಟ್ಟಿ ಆಗುತ್ತೆ. ಎಳೆ ಪಾಕನೇ ತೊಗೊಳ್ತಾ ಇರೋದ್ರಿಂದ ನಿಮಗೆ ಪದೇ ಪದೇ ತೋರಿಸ್ತಾ ಇದ್ದೀನಿ. ಈಗ ಪಾಕ ರೆಡಿಯಾಗಿದೆ. ಇಲ್ಲಿ ನೋಡಿ, ಹಿಟ್ಟನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು. ಇದರೊಳಗಡೆ ನೀಟಾಗಿ ಎಲ್ಲ ಒಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇಷ್ಟು ಗಟ್ಟಿ ಆದರೆ ಸಾಕು ನಮಗೆ. ನಮಗೆ ಆಣ ಏರಂದರೆ ಆಣಂತ ಕರಿಬೋದು, ಪಾಕನ ಅಂತ ಕರಿಬೋದು. ಅದು ಏರಾಗಿಬಿಟ್ರೆ ನಮಗೆ ಗಟ್ಟಿಯಾಗಿ ಬರ್ತದೆ ಕದರಂಟಿಲ್ಲಿ. ನಾನು ಆಣನ ಏರ್ ಮಾಡ್ಕೊಂಡಿಲ್ಲ, ಮಿದುವಾಗಿ ಚೆನ್ನಾಗಿ ಬರಬೇಕು, ಬಾಯಲ್ಲಿಟ್ಟರೆ ಕರಗಬೇಕು ಅನ್ನೋದಕ್ಕೋಸ್ಕರ ಇದನ್ನು ಮಾಡಿದ್ದು. ಇಲ್ಲಿ ಒಂದು ತಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ. ಇದರೊಳಗಡೆ ಅದನ್ನು ಹಾಕಲಿಕ್ಕೆ ಮಿಶ್ರಣನ ನೋಡಿ. ಈಗ ಇದಕ್ಕೆ ಲಾಸ್ಟಲ್ಲಿ ಏಲಕ್ಕಿ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ. ನೀವು ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ, ಇಷ್ಟು ಸಾಕು ನಮಗೆ. ಈಗ ಇದು ರೆಡಿ ಆಯಿತು. ತಟ್ಟೆಗೆ ಹಾಕೊಂಡ್ಬಿಡ್ತೇನೆ ಎಲ್ಲವನ್ನು. ಏನು ಎಣ್ಣೆ ಸವರಿಟ್ಟಿದ್ನೆಲ್ಲ ಅದಕ್ಕೆ ಹಾಕೊಂಡ್ಬಿಡ್ತೀನಿ ನಾನು. ಸ್ವೀಟ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಎಲ್ಲರೂ ತಿನ್ಬೋದು. ತುಂಬ ಅಂದರೆ ಮಿದುವಾಗಿ ಬಾಯಲ್ಲಿಟ್ಟರೆ ಕರಗುತ್ತೆ. ತುಂಬ ಸ್ಟಾಕ್ ಎಲ್ಲ ಮಾಡಿಡ್ಲಿಕ್ಕಾಗಲ್ಲ. ಇದನ್ನು 1-2 ದಿನದ ಮಟ್ಟಿಗೆ ಆದರೆ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ, ಸ್ಪೂನಿಂದನೇ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಇದ್ರ ಮೇಲೆ ನಾನು ಮಕ್ಕಳಿಗೆ ಇಷ್ಟ ಆಗಲಿ ಅಂತೇಳಿ ಒಂದೊಂದು ಪಿಸ್ತಾ ಇಡ್ತಾ ಇದ್ದೀನಿ, ಕಟ್ ಮಾಡಿದ್ದು. ನೋಡಿ, ಇಲ್ಲಿ ಒಂದೊಂದು ಪಿಸ್ತಾನ ಎಲ್ಲ ಜೋಡಿಸ್ತಾ ಇದ್ದೀನಿ. ಈ ಥರ ಇಟ್ಟರೆ ಮಕ್ಕಳಿಗೆ ಏನೋ ಒಂಥರ ಖುಷಿನೂ ಆಗುತ್ತೆ ನೋಡಲಿಕ್ಕೆ. ಅದಕ್ಕಾಗಿ ಇದೇ ಥರ ಈಗ ಎಲ್ಲದಕ್ಕೂ ಇಟ್ಟು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಈ ಥರ ಇದನ್ನು ನಾನು ಒಂದು ಅರ್ಧ-ಮುಕ್ಕಾಲು ಗಂಟೆಯಲ್ಲಿ ಬಿಡ್ತೇನೆ ಅಷ್ಟೇ, ಜಾಸ್ತಿ ಇಲ್ಲ. ಒಂದು ಅರ್ಧ-ಮುಕ್ಕಾಲು ಗಂಟೆ ಬಿಟ್ಟು ನಿಮಗೆ ತೋರಿಸ್ತೇನೆ. ನೋಡಿ, ಈಗ ಅರ್ಧ-ಮುಕ್ಕಾಲು ಗಂಟೆ ಇದೆ, ಗಟ್ಟಿಯಾಗಿದೆ, ಕೈಗೆ ಏನೂ ಅಂಟ್ತಾ ಇಲ್ಲ. ಈಗ ಒಂದು ಚಾಕು ತೊಗೊಂಡು ಕಟ್ ಮಾಡ್ತೇನೆ.
ನೋಡಿ ಈ ಥರ ನಾವು ಕಟ್ ಮಾಡಬೇಕಾಗತ್ತೆ. ತುಂಬ ಗಟ್ಟಿ ಇಲ್ಲ, ತುಂಬ ಮಿದು ಇಲ್ಲ, ಆ ಥರ ನಮಗೆ ಮಿಡ್ಲಲ್ಲಿ ಇದೆ. ಆದರೆ ತಿನ್ನಲಿಕ್ಕೆ ತುಂಬ ಸಾಫ್ಟಾಗಿರುತ್ತೆ. ಇದು ಬಾಯಲ್ಲಿಟ್ಟರೆ ಕರಗುತ್ತೆ. ಪೇಡೆ ಥರ ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ ಇಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ತುಂಬಾ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ.